ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವೈಯಕ್ತಿಕವಾಗಿ ಹಾಗೂ ರಮೇಶ್ ಬಾಬು ಸಾಹೇಬ್ರ ಪರವಾಗಿ ಹಾಗೂ ಪಕ್ಷದ ವತಿಯಿಂದ ನಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಯೂಶ್ವಲಿ ಮೊದಲೇ ಪ್ರೆಸ್ ಮೀಟು ಹೊಸ ವರ್ಷದಲ್ಲಂದರೆ ಸ್ವಲ್ಪ ಪಾಸಿಟಿವ್ ಆಗಿರಬೇಕು ಅಂತ ನಮ್ಗೆ ಯಾವಾಗಲೂ ಆಸೆ. ಬಟ್ ದುರ್ದೈವ ಏನಂದರೆ ವಾತಾವರಣ ಹಾಗೆ ಇರಲಾರ್ದ ಕಾರಣ ಕ್ಷಮಿಸಿ, ವಿ ಆರ್ ಬ್ರಿಂಗಿಂಗ್ ಇಟ್ ವಿತ್ ಅ ಬಿಟ್ ಆಫ್ ನೆಗೆಟಿವಿಟಿ. ಬಟ್ ಏನೇ ಇದ್ದರೂ ನಮ್ಮದು ಕರ್ತವ್ಯ, ನಿಮ್ಮದು ಕರ್ತವ್ಯ ಇದೆ, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಬಂಧುಗಳು ತಮ್ಗೆ ಗೊತ್ತಿರೋ ಹಾಗೆ ಕಳೆದ 4-5 ದಿನದಿಂದ BJPಯವರು ಭಾಳಷ್ಟು ಪ್ರಯತ್ನಗಳನ್ನು ನಡೆಸಿದ್ದಾರೆ ಅವರ ಹೈಕಮಾಂಡನ್ನು ಮೆಚ್ಚೋಕ್ಕೆ, ನಮ್ಮ ರಾಜೀನಾಮೆ ಕೊಡಿಸ್ಲಿಕ್ಕೆ, ಮತ್ತು ಖರ್ಗೆ ಸಾಹೇಬ್ರ ಹೆಸರಿಗೆ ಒಂದು ಕಪ್ ಚುಕ್ಕೆ ತರಬಹುದಾ ಅಂತ ಒಂದು ಸಂಚನ್ನು ನಡೆಸಿದ್ದಾರೆ. ನಾನು BJPಯವರಿಗೆ ಹೇಳಿದ್ದೆ, BJPಯವರು ಸ್ವಲ್ಪ ಯಾಕೋ ಹೋಮ್ವರ್ಕ್ ಸರಿ ಮಾಡ್ತಾಯಿಲ್ಲ. ವಿಜೇಂದ್ರ ಅವರಿರ್ಬೋದು, ನಾರಾಯಣ ಸ್ವಾಮಿ ಚೆಲುವಾದಿಯವರಿರ್ಬೋದು, CT ರವಿಯವರಿರ್ಬೋದು, ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ಕೂತ್ರೆ ನಿಮಗೂ ಪ್ರಶ್ನೆ ಕೇಳೋಕ್ಕೆ ಅನುಕೂಲ ಆಗುತ್ತೆ, ಮತ್ತು ನಾವು ಏನಾದರೂ ಲಾಜಿಕಲಿ ಇದ್ದರೆ ನಾವು ಕೂಡ ಉತ್ತರ ಕೊಡ್ಬೋದಾಗಿದೆ. ಮೊನ್ನೆ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು, ಅವರಿಗೆ ಬಹುಶಃ ಆ ಸ್ಥಾನ ರಾಜ್ಯದ ಆಗು ಹೋಗುಗಳ ಬಗ್ಗೆ ಅಥವಾ ಸರ್ಕಾರದ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಕೊಟ್ಟಿಲ್ಲ ಅನಿಸುತ್ತೆ. ಅವರಿಗೆ ಈಸ್ ಬಿಕಮ್ ಪರ್ಸ್ನಲ್ ಲೀಡರ್ ಆಫ್ ಅಪೋಸಿಷನ್. ಈಸ್ ನಾಟ್ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರಂತ ಅನ್ನಿಸ್ತಾ ಇಲ್ಲ ನಮಗೆ. ಪ್ರಿಯಾಂಕ್ ಖರ್ಗೆಯ ಲೀಡರ್ ಆಫ್ ಅಪೋಸಿಷನ್ ಅಂತ ಅನ್ನಿಸ್ತಾ ಇದೆ. ಬಹುಶಃ ಖರ್ಗೆ ಸಾಹೇಬ್ರಿಗೆ ಎಷ್ಟು ಬೈತಾರೆ, ಎಷ್ಟು ನಿಂದಿಸ್ತಾರೆ, ನನಗೆ ಎಷ್ಟು ಬೈತಾರೆ, ಎಷ್ಟು ನಿಂದಿಸ್ತಾರೆ, ಅಷ್ಟು ತನಕ ಅವರು LOP ಇರ್ತಾರೆ. ಯಾವಾಗ ಇದು ನಿಂತೋಗ್ಬಿಡುತ್ತೆ ಆವಾಗ ಕಿತ್ತು ಬಿಸಾಕೋದಂತ ಗ್ಯಾರಂಟಿ ಇದೆ. ಮೊನ್ನೆ ಅವ್ರು ಹೇಳ್ತಾಯಿದ್ರು ಕಲಬುರಗಿ ಒಂದು ರಿಪಬ್ಲಿಕ್ ಆಗಿದೆ ಅಂತ. ನಾನು ಒಂದು 4-5 ಪ್ರಶ್ನೆ, ಸರಳವಾದಂಥ ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ಇನ್ನೂ ಕೊಟ್ಟಿಲ್ಲ ಅವರು. ಕಲಬುರಗಿ ರಿಪಬ್ಲಿಕ್ ಯಾವ ರೀತಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ. ಅಭಿವೃದ್ಧಿಯ ರಿಪಬ್ಲಿಕ್ ಇದೆ, ಪ್ರಜಾಪ್ರಭುತ್ವದ ರಿಪಬ್ಲಿಕ್ ಇದೆ, ಅದೆಲ್ಲ ಕೊಟ್ಟಿದ್ದೆ. ನಾನು ಒಂದು ಕೂಡ ಅವ್ರಿಗೆ ಹೇಳಿದ್ದೆ, ನೀವು ದಯವಿಟ್ಟು ಕಲಬುರಗಿನಲ್ಲಿ, ಜೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಯಾರು ನಡೆಸಿದ್ರು ಅದ್ರ ಬಗ್ಗೆ ತಿಳ್ಕೊಳ್ಳಿ. IPL ದಂಧೆನಲ್ಲಿ ಯಾವ ನಿಮ್ಮ ಶಾಸಕರು ಸಿಕ್ಕಾಕ್ಕೊಂಡಿದ್ರು ಅದ್ರ ಬಗ್ಗೆ ಮಾತನಾಡಿ. CBIನಲ್ಲಿ ರೈತರ ಹೆಸರಲ್ಲಿ ವಂಚನೆಯಲ್ಲಿ ಚಾರ್ಜ್ ಶೀಟ್ ಯಾರ ಮೇಲೆ ಆಗಿದೆ ಅವೆಲ್ಲ ತಿಳ್ಕೊಳ್ಳಿ ಅಂತ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಮತ್ತು ನಿನ್ನೆ ಒಂದು ಸ್ಪೀಚನ್ನು ಕೂಡ ಅವ್ರು ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ನಂದು ಚಿತ್ತಾಪುರ್ನಲ್ಲಿ ಒಂದು ಸ್ಪೀಚ್ ಇತ್ತು, ಎಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, BJPಯವರು ನಾವು ಮನ್ಸು ಮಾಡಿದ್ರೆ BJPಯವರು ಎಲ್ಲೂ ಓಡಾಡಂಗೆ ಮಾಡೋಕ್ಕಾಗಲ್ಲ. ಆದರೆ ಅದು ಏನು ಅರ್ಧಂಬರ್ಧ ಹಾಕಿದ್ದಾರೆ. ಈಗ ನಾನು ಕೇಳ್ತಾ ಇರೋದು, ಕಲಬುರಗಿ ರಿಪಬ್ಲಿಕ್ಕನ್ನು ರಿಪಬ್ಲಿಕ್ ಮಾಡಿದವ್ರು ಯಾರು? ನಿಮ್ಮ ಒಬ್ಬ ಅಭ್ಯರ್ಥಿ ಪಬ್ಲಿಕ್ನಲ್ಲಿ ನಮ್ಮ ಕುಟುಂಬದ ವಿರುದ್ಧ ಸಂಚು ಮಾಡ್ತಾನೆ, ನಮ್ಮ ಮನೆಯಲ್ಲಿ ಮನೆ ಹೊರಗೆ ಬಂದು ಸುತ್ತಾಡ್ತಾನೆ, ಸ್ಟಾಕ್ ಮಾಡ್ತಾನೆ, ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾನೆ, ನಮ್ಮ ತಾಯಿ ಬಗ್ಗೆ ಮಾತಾಡ್ತಾನೆ, ತಂದೆಯವ್ರ ಬಗ್ಗೆ ಮಾತಾಡ್ತಾನೆ, ನಮ್ಮ ಫ್ಯಾಮಿಲಿಯನ್ನು ಕೊಲ್ತೀನಿ ಅಂತ ಹೇಳ್ತಾನೆ. ಅವನಿಗೆ ನಾನು ಕಂಪ್ಲೇಂಟ್ ಮಾಡಿದಾಗ ನಾವು ಕಾನೂನಾತ್ಮಕವಾಗಿ ನಾವು ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಇಲ್ಲಿಗಲ್ ಇನ್ ಮೈ ಲೈಫ್. ನಾವು ಕಂಪ್ಲೇಂಟ್ ಕೊಟ್ಟಾಗ ಆವಾಗ ನಿಮ್ಮ ಸರ್ಕಾರನೇ ಇತ್ತು, ನೀವೇ ಮುಖ್ಯಮಂತ್ರಿಗಳಿದ್ರಿ, ನೀವೇ ಮಂತ್ರಿಗಳಾಗಿದ್ರಿ. ಅದು ಮಾಡಿದಾಗ ನೀವು ಆ ವ್ಯಕ್ತಿಗೆ ಯಾರು ನಮ್ಮ ಕುಟುಂಬವನ್ನು ಸಾಫ್ ಮಾಡ್ತೀನಿ ಅಂತ ಹೇಳಿದರು, ಯಾರು ನಮ್ಮ ಕುಟುಂಬವನ್ನು ನಿರ್ನಾಮ ಮಾಡ್ತೀನಿ ಅಂತಿದ್ರು, ನನ್ನ ಹೆಂಡತಿ ಮಕ್ಕಳನ್ನ, ಅವ್ರಿಗೇನು ಮಾಡಿದ್ರಿ ನೀವು? ಕೇಸ್ ಬುಕ್ ಮಾಡಿದ್ರಾ? ನೀವು ಅಂಥ ಒಬ್ಬ ವ್ಯಕ್ತಿಗೆ ನೀವು ನಿಮ್ಮ BJPಯ ಅಧಿಕೃತ ಕ್ಯಾಂಡಿಡೇಟ್ ಮಾಡಿದ್ರಿ ಚಿತ್ತಾಪುರಿಗೆ. ಇದು ನಮ್ಮ ಭಾಗದಲ್ಲಿ ಇದೆಲ್ಲ ಭಾಳಷ್ಟು ಕಡೆ ಬಂದಿದೆ, ಇಲ್ಲಿ ಬಂದಿದೆಯೋ ಎಲ್ಲ ಗೊತ್ತಿಲ್ಲ. ಇವತ್ತು ನನ್ನ ನೇರ ಪ್ರಶ್ನೆ ಇದೆ ನಮ್ಮ BJPದವರಿಗೆ, ಇವರು ನಿಮ್ಮ ಕ್ಯಾಂಡಿಡೇಟಾ ಇಲ್ಲ ಹೇಳಿ. ಯಾಕಂದರೆ ಅವರಂತೂ ಎಲ್ಲೂ ಡಿನೈ ಮಾಡಿಲ್ಲ. ನಾವೇನು ಮಾಡಲ್ಲ. ಅವರೆಲ್ಲ ಫೋನ್ ನಂಬರ್ ಕೊಡೋಣ, ಅವ್ರು ಯಾರ್ದು ಫೋನ್ ನಂಬರ್ ಎಲ್ಲ ಕೇಳೋಣ ಅಂತಂದ್ರೆ ನಾನು ನಿಮ್ಮ ಅಭಿಮಾನ ಇದ್ದೀನಿ, ಅವ್ರಿಗೆ ಕೇಳ್ತೇನೆ.
ಇದು ಯಾರ್ದ್ರಿ ಇದು ವಾಯ್ಸು? ಇದ್ರ ಬಗ್ಗೆ ನಾನೇ ಕಂಪ್ಲೇಂಟ್ ಮಾಡಿದ್ನಲ್ಲ. ಈ ವಾಯ್ಸು ನಿಮ್ಮ ಮಣಿಕಂಠ್ ರಾಠೋಡ್ ಅಂತ BJPಯ ಅಧಿಕೃತ ಅಭ್ಯರ್ಥಿ, ಮೊನ್ನೆ ತನಕನೂ ಜೈಲಿನಲ್ಲಿದ್ದು ಬಂದ. ಇಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ ರೀ ನೀವು? 20-30 ಕೇಸ್ ಇರೋರಿಗೆ ಯಾರು ಕೇಸ್ ಹಾಕಿರೋದು? ನಾವಲ್ಲ, ನಿಮ್ಮ ಪಕ್ಷದಲ್ಲಿದ್ದಾಗ ಹಾಕಿರೋದು, ನಿಮ್ಮ ಸರ್ಕಾರದಲ್ಲಿದ್ದಾಗ ಹಾಕಿರೋದು. ಇದ್ರ ಬಗ್ಗೆ ಏನು ಉತ್ತರ ಇದೆ ನಿಮಗೆ? ನನ್ನ ಹೆಂಡತಿ ಮಕ್ಕಳಿಗೆ ಸಾಫ್ ಮಾಡ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇದ್ರ ಬಗ್ಗೆ ನೀವೇನು ಮಾಡಿದ್ರಿ? ಯು ರಿವಾರ್ಡೆಡ್ ಹಿಮ್. ಇದ್ರ ಬಗ್ಗೆ ಮಾತಾಡ್ತೀರಾ? ನಾಳೆ ಇವನ್ ಬ್ಯಾನರ್ ಅಂಡರ್ ಬರ್ತಾ ಇದ್ದೀರಲ್ರಿ ಕಲಬುರಗಿಗೆ, ನಾಚಿಕೆ ಬರಲ್ವಾ ನಿಮಗೆ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.